ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ಸಿಂಗಲ್ ಬಾಕ್ಸ್. ಸೊ ನಮ್ಗಳೇ ಇವಾಗ ನಾವೆಲ್ಲಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಾನೀಗ ಗುಂಡ್ಲುಪೇಟೆಯಿಂದ. ಇನ್ನೊಂದು 10 ಕಿಲೋಮೀಟ್ರ್ ಇಲ್ಲ 5 ಕಿಲೋಮೀಟ್ರ್ ಐತೆ ಬಂಡೀಪುರ ಫಾರೆಸ್ಟ್ಗೆ ರೀಚ್ ಆಗ್ತೀವಿ. ಅದಕ್ಕಿಂತ ಮುಂಚೆ ನಾವು ಶರಣಕ್ಕೆ ಹೋಗಬೇಕು, ತಿರ್ಗಾ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಈಗ ಇಲ್ಲೇ ಒಂದು ಟ್ಯಾಂಕ್ ಹುಡುಕಿದ್ದೀವಿ. ಈಗ ಮುಖ ತೊಳ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ಈಗ ಹೋಗಿ ಪೂಜೆ ಮಾಡಿ ಇಲ್ಲಿ ಬಿಡಬೇಕು. ಇಲ್ಲಿ ಈಗ ನಾನು ಈಗ ಮುಖ ತೊಳ್ಕೊಂಡು ಹೋಗ್ತೀವಿ. ಈಗ ಹೋಗಿ ಹಲೋ ಗೈಸ್, ಹಾಯ್ ಗೈಸ್. ಸ್ವಾಮಿಗಳು ಮರ್ತೆ ಹೋಗೋರೆ ಮಾಲೆ ಹಾಕಿದ್ದೀವಿ ಅಂತ ಗೈಸ್ ಅಂತ ಎಲ್ಲ ಹೇಳ್ತವ್ರೆ. ಇಡ್ಲಿ ಬನ್ನಿ, ಏನು ಮಾಡೋಕ್ಕಲ್ಲ. ಸೊ ಈಗ ಹೋಗಿ ಒಂಚೂರು ಪೂಜೆ ಮಾಡ್ಬೇಕೀಗ. ಎಲ್ಲ ಸ್ವಾಮಿಗಳಿಗೂ ಮತ್ತೆ ನಮಸ್ಕಾರ. ಸೊ ಈಗ ನಾವು ಎಲ್ಲಿದ್ದೀವಿ ಅಂದರೆ ಈಗ ಕ್ಯಾಲಿಕಟ್ ಘಾಟ್ ಹತ್ತಬೇಕು ಇನ್ನೇನು. ಸೊ ಅದಕ್ಕಿಂತ ಮುಂಚೆ ಒಂಚೂರು ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಒಂದು ಸರೌಂಡಿಂಗ್ಸಲ್ಲೇ ಹಾಕ್ಕೊಂಡಿದ್ದೀವಿ. ಇಲ್ಲೇ ಘಾಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಆ ಕಡೆ ಸೈಡ್ ಫುಲ್ ಘಾಟು, ಏನೂ ಕಾಣಿಸಲ್ಲ, ಫುಲ್ ಕತ್ಲು ನೋಡಿ. ಈಗ ಇಲ್ಲಿ ಈಗ ಊಟ ಮಾಡೋಕ್ಕೆ ಅಂತ ನಿಲ್ಸಿದ್ದೀವಿ. ಇಲ್ಲೆಲ್ಲ ಬರೀ ಕರ್ನಾಟಕ ಗಾಡಿಗಳೇ ಇರೋದು. ಸೊ ಈಗ ಊಟ ಮಾಡಿ ಈಗ ಅಡುಗೆ ಮಾಡೋದು ಯಾರು ಅಂದರೆ ನಮ್ಮ ಗುರುಸ್ವಾಮಿಗಳು, ಭಟ್ರುಗಳು, ಪ್ರಸಾದ್ ಸ್ವಾಮಿಗಳು ಮಾಡೋದು. ಈಗ ಎಲ್ಲ ತಾಂಬಂದೆಲ್ಲ ಇಕ್ತಾವೆ ನೋಡಿ ಸ್ವಾಮಿಗಳೀಗ. ಇನ್ನೂ ನಮ್ಮ ರಂಜಿತ್ ಮಾವ ಸ್ವಾಮಿಗಳು ನಾವು ಆಡಿರೋ ಭಜನೆನ ಸ್ಟೇಟಸ್ಗೆ ಹಾಕೋಕ್ಕೆ ರೆಡಿ ಮಾಡ್ತವ್ರೆ ನೋಡಿ ಸ್ವಾಮಿ. ಇದೇ ಇವತ್ತಿನ ಊಟ, ಫುಲ್ಲು ಮಿಕ್ಸ್ ತರಕಾರಿ ಸಾರು ತಿರ್ಗಿ ಅನ್ನ. ಸೊ ಇದನ್ನೆಲ್ಲ ಬೇಗನೆ ತಿಂದ್ಬಿಟ್ಟು ಇಲ್ಲಿಂದ ಬಿಡೋಣ ಬನ್ನಿ ಸ್ವಾಮಿ. ಈಗ ನಾವು ಎರಿಮಲೆಗೆ ಬಂದಿದ್ದೀವಿ. ಎರಿಮಲೆಗೆ ಟೈಮ್ ಬಂದ್ಬಿಟ್ಟು ಈಗ ಸ್ವಾಮಿ ಟೈಮ್ ಎಷ್ಟು ಸ್ವಾಮಿ? ಟೈಮ್ ಆದರೆ 9:45 ಸ್ವಾಮಿ. ಈಗ ಇಲ್ಲಿ ಎರಿಮಲೆಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಬಣ್ಣ ಹಚ್ಕೊಂಡು ಒಂಚೂರು ಡ್ಯಾನ್ಸ್ ಆಡಿ ಇಲ್ಲಿಂದ ಹೋಗ್ತೀವಿ ನೋಡಿ ಸ್ವಾಮಿ. ನಾವು ಹಬ್ಬ ಸ್ವಾಮಿ ಹಿಂಗೆ ಎಲ್ಲರಿಗೂ ಬಣ್ಣ ಹಚ್ತವ್ರೆ. ಹಿಂಗೆ ಕನ್ಯಾಸ್ವಾಮಿಗಳ್ಗೆ ಈ ಥರ ಹಚ್ಚಿಸಿ ಇಲ್ಲಿ ಆಡಿಸಿ ಡ್ಯಾನ್ಸ್ ಆಡಿಸಿ ಈ ಥರ ಎಲ್ಲರೂ ಬಣ್ಣ ಹಚ್ಕೊಂಡು ಇಲ್ಲಿ ಕುಂದು ಒಂದು ರೌಂಡ್ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿ ನೆಕ್ಸ್ಟ್ ಪಂಪಾಗಿ ಹೋಗ್ಬೇಕು. ನಾವು ಬನ್ನಿ ಎಲ್ಲ ತೋರಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಷ್ಟೇ. ನಾವು ಆಗಲೇ ಹೇಳೋದಲ್ಲ ದೇವಸ್ಥಾನ, ಅದು ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಟೆಂಪಲ್ ಅಂತ. ಏನಂದರೆ ಇದೇ ಜಾಗದಿಂದ ಸ್ವಾಮಿ ಅಯ್ಯಪ್ಪ ಮುಖ್ಯ ದೇವಸ್ಥಾನ ಶಬರಿಮಲೆಯಲ್ಲಿ ಏನೈತೆ ನೋಡ್ರಿ, ಅಲ್ಲಿಗೆ ಬಾಣ ಬಿಟ್ಟಿದ್ದಂತೆ. ಇಲ್ಲಿನ ಪೂಜಾರಿಗಳು ನಮ್ಗೆ ಹೇಳಿದ್ದು ಇದನ್ನ. ನೋಡ್ರಿ ಸ್ವಾಮಿ, ಇದೇ ಜಾಗ ನಾವು ಹೇಳೋದಲ್ಲ ಅಯ್ಯಪ್ಪ ಸ್ವಾಮಿ ಬಾಣ ಬಿಟ್ಟಿದ್ದ ಜಾಗ ಅಂತ. ಇದೇ ಜಾಗ 2000 years later. ಸ್ವಾಮಿ 24 ಗಂಟೆ ಅಷ್ಟಾಪಟ್ಟಿ ಜರ್ನಿ ಮಾಡಿ ಇವಾಗ ರೀಚ್ ಆಗಿದ್ದೀವಿ ಶಬರಿಮಲೆಗೆ. ಅಂದರೆ ಪಂಪ ಹತ್ರ ಇದ್ದೀವಿ ಈಗ. ಇಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಸ್ವಾಮಿ. ಇದೇ ಪುಣ್ಯವಾದ ಪಂಪ ನದಿ. ಇಲ್ಲೇ ನಾವೀಗ ಸ್ನಾನ ಮಾಡಿ ಎರುಮುಡಿಗೆಲ್ಲ ಪೂಜೆ ಮಾಡಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು ಬೆಟ್ಟ ಹತ್ತಕ್ಕೆ. ಸ್ವಾಮಿ ಈಗ ಪಂಪಾಗೆ ಹೋಗ್ತಾ ಇದ್ದೀವಿ. ಈಗ ಪಂಪಾದಲ್ಲಿ ಸ್ನಾನ ಮಾಡಿ ಹತ್ತದ ನಾವೀಗ ಶಬರಿಮಲೆ ಬೆಟ್ಟನ.
ಪೂಜೆ ಎಲ್ಲ ಮುಗೀತು ಸ್ವಾಮಿ. ಈಗ ನಮ್ಮ ಗುರುಸ್ವಾಮಿಗಳು ಪ್ರಸಾದಪ್ಪ ಅವರು ಹಿರುಮುಡಿ ಇತ್ತವ್ರೆಲ್ಲರಿಗೂ. ಸ್ವಾಮಿ ಈಗ ಪಂಪಾ ನದಿಲಿ ಸ್ನಾನ ಮಾಡಿ ಹಿರುಮುಡಿಗೆಲ್ಲ ಪೂಜೆ ಮಾಡಿ ಈಗ ನೀನು ಶಬರಿಮಲೆ ಬೆಟ್ಟನ ಹತ್ತಕ್ಕೆ ಶುರು ಮಾಡ್ತಾ ಇದ್ದೀವಿ. ಇಲ್ಲಿಂದ ಎಲ್ಲ ಸ್ವಾಮಿಗಳು ಹಿರುಮುಡಿ ಹೊತ್ಕೊಂಡು ಎತ್ತುತ್ತವ್ರು ನೋಡ್ರಿ. ಬನ್ನಿ, ಹುಷಾರಾಗಿ ಲಾಭವಾಗಿ ಹತ್ತನ ಶಬರಿಮಲೆ ಬೆಟ್ಟನ. ಸ್ವಾಮಿ ಇವಾಗಿಂದ ಸ್ಟಾರ್ಟ್ ನೋಡ್ರಿ. ಇದೇ ಮೇನ್ ಪಾಯಿಂಟು. ಇಲ್ಲಿಂದ ಒಂದು ಗಣೇಶನ ದೇವಸ್ಥಾನ ಸಿಗುತ್ತೆ. ಈಗ ಗಣೇಶನ ದೇವಸ್ಥಾನ ಕೈ ಮುಗಿದ್ಬಿಟ್ಟು ಹತ್ತೋದು ಸ್ಟಾರ್ಟ್ ಮಾಡ್ಬೇಕು ಸ್ವಾಮಿ. ಇದೇ ನೋಡ್ರಿ ಸ್ವಾಮಿ ಆ ಗಣೇಶನ ದೇವಸ್ಥಾನ. ನೋಡ್ರಿ ಸ್ವಾಮಿ, ಇದೇ ಜಾಗದಲ್ಲಿ ಬಾಲಮಣಿಕಂಠ ಪಂದಳ ರಾಜಂಗೆ ಸಿಕ್ಕಿದ್ದಂತೆ. ಸೊ ಆ ಗುರುತಿಗಾಗಿ ಇಲ್ಲಿ ಒಂದು ಸ್ಟ್ಯಾಚು ಮಾಡೋರೆ ಅದ್ರ ಬಗ್ಗೆ. ಸೊ ಸ್ವಾಮಿ ಇದು ಬಂದ್ಬಿಟ್ಟು ಇಲ್ಲಿ ಗಣೇಶ ಸ್ವಾಮಿಗಳಿಗೆ ಕಾಯಿ ಹೊಡೆದು ಇಲ್ಲಿ ಮುಂದೆಯಿಂದ ಬೆಟ್ಟು ಕತ್ತುತ್ತೀವಿ ಅಂತ ಅಪ್ಪಣೆ ಪಡೆದು ಹೋಗೋದು ಸ್ವಾಮಿ. ಸ್ವಾಮಿ 5 ದಿನ ಮಾಲೆ ಹಾಕಿ 24 ಗಂಟೆ ಟ್ರಾವೆಲ್ ಮಾಡಿ ಇವಾಗ ಮೊದಲನೇ ಹೆಜ್ಜೆ ಇಕ್ತಾ ಇದ್ದೀವಿ ಸ್ವಾಮಿ ಬೆಟ್ಟಕ್ಕೆ. ಸೊ ಸ್ವಾಮಿ ಬೆಟ್ಟ ಬಂದ್ಬಿಟ್ಟು ಹೋಗ್ತಾ ಬರ್ತಾ 8 ಕಿಲೋಮೀಟ್ರ್ ಐತೆ. ಸೊ ಸರಿ ಬರ್ರಿ ಹತ್ತನ. ಸ್ವಾಮಿ ಇನ್ನೂ ಅರ್ಧ ಕಿಲೋಮೀಟ್ರ್ ಹೊತ್ತಿಲ್ಲ, ನಮ್ಗೆ ಅಲ್ಲೇ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇನ್ನೂ ಹತ್ತತ್ರ 3.5 ಕಿಲೋಮೀಟ್ರ್ ಹತ್ತಬೇಕು ಬೆಟ್ಟನ. ಇರಲಿ ಬರ್ರಿ ಸ್ವಾಮಿ ಜಪ ಮಾಡ್ಕೊಂಡು ಹಂಗೆ ಹೋಗೋಣ. ಈ ಬೆಟ್ಟದ ಸ್ಪೆಷಾಲಿಟಿ ಏನು ಗೊತ್ತಾ ಸ್ವಾಮಿ, ಈ ಬೆಟ್ಟ ಒಂದು ಕಡೆ ಸ್ಟ್ರೈಟ್ ಆಗಿರುತ್ತೆ, ಒಂದೊಂದು ಕಡೆ ಫುಲ್ಲು ಕಡ್ದಾಗಿರುತ್ತೆ, ಇನ್ನೊಂದು ಕಡೆ ಫುಲ್ಲು ಹೈಟಾಗಿರುತ್ತೆ, ಇನ್ನೊಂದು ಕಡೆ ಫುಲ್ಲು ಡೌನಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹತ್ತೋದು ಒಂಚೂರು ಕಷ್ಟ. ಸ್ವಾಮಿ ಈಗ ನೋಡ್ರಿ ಕರೆಕ್ಟಾಗಿ ಅರ್ಧ ಬೆಟ್ಟದಲ್ಲಿದ್ದೀವಿ. ಅರ್ಧ ಬೆಟ್ಟದಲ್ಲಿ ಹೆಂಗಿದ್ದೀವಿ ಅಂತ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಶರಣಗುತ್ತಿ ಸಿಗುತ್ತೆ ನಿಮಗೆ. ಅಲ್ಲಿ ಏನು ಮಾಡಬೇಕು ಅಂದರೆ ಕನ್ಯಾಸ್ವಾಮಿಗಳು ಮೊದಲನೇ ಸತಿ ಮಾಲೆ ಹಾಕಿದವರು ಬಂದು ಇಲ್ಲಿ ಶರಣಗುತ್ತಿ ಚುಚ್ಚಿ ಇಲ್ಲಿನ ಮುಂದೆ ಸ್ವಾಮಿ ನೋಡೋಕೆ ಹೋಗಬೇಕು. ಸ್ವಾಮಿ ಈಗ ಮುಕ್ಕಾಲು ಬೆಟ್ಟ ಹತ್ತಿದ್ವಿ, ಇನ್ನೊಂದೇ 1 ಕಿಲೋಮೀಟರ್ ಇರೋದು ಅಯ್ಯಪ್ಪ ಸ್ವಾಮಿ ನೋಡೋಕ್ಕೆ. ಸೊ ಬರೀ ಬೇಗನೆ ಹೋಗಿ ದರ್ಶನ ಮಾಡೋಣ. ಸೊ ಸ್ವಾಮಿ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 1 ಗಂಟೆಗೆ. ಸೊ ಈಗ ಟೈಮ್ ಬಂದ್ಬಿಟ್ಟು 3 ಗಂಟೆ, 3 ಅವರ್ ಬೇಕಾಯಿತು ನಮಗೆ ಬೆಟ್ಟ ಹತ್ತಕ್ಕೆ. ಸೊ ಬರೀ ಇನ್ನೊಂದು 200 ಮೀಟ್ರ್ ಐತೆ ಅಷ್ಟೇ. ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ನೀವು ಹಂಗೆ ನಮ್ಮ ಜೊತೆನೇ ದರ್ಶನ ಮಾಡ್ಕೊಂಬಿಡ್ರಿ. ಇದು ನೋಡ್ರಿ ಸ್ವಾಮಿ, ಇವಾಗ ನಾವು ಅನ್ಸೀಸನಲ್ಲಿ ಬಂದವನು ಇಷ್ಟೊಂದು ಜನ ಇರ್ತಾರೆ. ಸೊ ನೀವೇ ಲೆಕ್ಕ ಹಾಕ್ಕೊಳ್ರಿ ಈ ದೇವರಿಗೆ ಅದೆಷ್ಟು ಜನ ಭಕ್ತರು ಇರ್ತಾರೆ ಅಂತ.
1 ಅವರು ಕ್ಯೂ ಅಲ್ಲಿ ಕಾಯ್ದ ಮೇಲೆ ಸ್ವಾಮಿ ಈಗ 18 ಮೆಟ್ಲ ಹತ್ರ ಬಂದಿದ್ದೀವಿ. ಸೊ ಬರೀ ಬೇಗನೆ ಹೋಗಿ 18 ಮೆಟ್ಲು ಹತ್ತಿ ಸ್ವಾಮಿನ ಅಯ್ಯಪ್ಪನ ನೋಡಿ ದರ್ಶನ ತಗೊಳ್ಳೋಣ. ಸ್ವಾಮಿ ಇಲ್ಲಿ 18 ಮೆಟ್ಲುಗಳು ಅಂದರೆ 18 ದೇವತೆಗಳು. 18 ದೇವತೆಗಳಿಗೂ ಕೈ ಮುಕ್ಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಬೇಕಂತೆ. ಯಾರ್ಯಾರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿಲ್ವೋ ಅಥವಾ ನೋಡೇ ಇಲ್ವೋ ಅವರೆಲ್ಲ ನೋಡ್ಕೊಂಬಿಡ್ರಿ ಸ್ವಾಮಿ. ಇದೇ ಅಯ್ಯಪ್ಪ ಸ್ವಾಮಿ ಮೇಯ್ನ್ ಗೋಲ್ಡನ್ ಟೆಂಪಲ್. ಇದು ಫುಲ್ಲು ಗೋಲ್ಡಲ್ಲೇ ಮಾಡಿರೋ ಟೆಂಪಲ್ ಇದು. ಸ್ವಾಮಿ ಈಗ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅಷ್ಟರಲ್ಲಿ ದೇವಸ್ಥಾನನ ಒಂದು ಸತಿ ಕ್ಲಿಯರಾಗಿ ನೋಡ್ಕೊಂಬಿಡ್ರಿ ಸ್ವಾಮಿ ಎಲ್ಲರೂ. ಸೊ ಸ್ವಾಮಿ ಈಗ ನಾನು ಏನು ನಿಮಗೆ ತೋರ್ಸಕೊಳ್ತಿದ್ದೀನಲ್ಲ, ಇದೇ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಅವರು ಖುದ್ದಾಗಿ ಬಾಣ ಬಿಟ್ಟು ಅಲ್ಲೇ ನೆಲೆಸಿ ಎಲ್ಲ ಭಕ್ತರನ್ನ ಕಾಯ್ತಿರೋದು. ಸೊ ಇನ್ನು ಮುಂದೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಮೇನ್ ದೇವಸ್ಥಾನದವರೆಗೂ ತೋರಿಸಿರ್ತೀನಿ, ನೋಡಿ ಎಲ್ಲ ಸ್ವಾಮಿಗಳು ಕೈ ಮುಕ್ಕೊಂಬಿಡ್ರಿ ಅಷ್ಟೇ. ಸ್ವಾಮಿ ಇದು ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇದೇ ಅಯ್ಯಪ್ಪ ಸ್ವಾಮಿ ಮೇನ್ ದೇವಸ್ಥಾನ. ಸ್ವಾಮಿ ನಮಗಂತೂ ಅಯ್ಯಪ್ಪ ಸ್ವಾಮಿ ಒಳ್ಳೆ ದರ್ಶನ ಕೊಟ್ಟರು. ಇವಾಗ ಏನಪ್ಪ ಅಂದರೆ ನಾವು ತಂದಿರೋ ಮೂಡಿನೆಲ್ಲ ಬಿಚ್ಚಿ ಈಗ ಪೂಜೆ ಮಾಡಿ ಅದಕ್ಕೊಂದ್ಸತಿ ಸೊ ಮುಂದೆ ತುಪ್ಪದ ಕಾಯೆಲ್ಲ ಹೊಡೆದು ತುಪ್ಪನೆಲ್ಲ ಈಗ ಎಲ್ಲರೂ ಮನೆಗೆ ತಗೊಂಡೋಗ್ಬೇಕು. ನೋಡಿರಿ ಸ್ವಾಮಿ ಹಿಂಗೆ ಎಲ್ಲ ತುಪ್ಪದ ಕೈನೂ ಹೊಡೆದ್ಬಿಟ್ಟು ಒಂದು ಕಡೆ ಸ್ಟೋರ್ ಮಾಡಿ ಎಲ್ಲರೂ ಆಮೇಲಿಂದ ಹಂಚ್ಕೊಂಡು ಅವ್ರವ್ರ ಮನೆಗೆ ತಗೊಂಡೋಗಿ ಪ್ರಸಾದ ಮಾಡಬೇಕು. ಅದರಲ್ಲಿ ಸ್ವಾಮಿ ಈ ಜಾಗ ಬಂದ್ಬಿಟ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಜಾಗ.
ಈ ಜಾಗ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟು ಅಂದರೆ ಈ ಜಾಗದಲ್ಲಿ ಸ್ವಾಮಿ ಅಯ್ಯಪ್ಪ ಅವರು ಐಕ್ಯ ಆಗಿರೋದು. ಐಕ್ಯ ಅಂದರೆ ಸ್ವಾಮಿ ಅಯ್ಯಪ್ಪ ಅವರು ಇಲ್ಲೇ ಜೀವಂತ ಸಮಾಧಿ ಆಗಿರೋದು. 2000 years. ಸ್ವಾಮಿ ಶರಣಂ. ಮಧ್ಯಾಹ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ರಾತ್ರಿ 2 ಗಂಟೆ ಆಯಿತು. ಇವಾಗ ಮುಗಿಸ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯಿತು. ಒಳ್ಳೆ ದರ್ಶನ ಆಗಿ ಅಯ್ಯಪ್ಪನ ದರ್ಶನ ಆಗಿ ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಹತ್ಕೊಂಡು ನೀಲಿಕಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಬರೋದು. ನಂಜನಗೂಡಲ್ಲಿ ಮಾಲೆ ಬೇರೆ ಬಿಚ್ಚಬೇಕು. ಇದಾಗಿತ್ತು ಈ ಪಾರ್ಟ್ 2 ಸೀರೀಸ್ ವ್ಲಾಗು. ಇಷ್ಟೇ. ಥ್ಯಾಂಕ್ ಯು. ಟಾಟಾ. ಬೈ ಬೈ. ಸಿ ಯು.